ಇವತ್ತೊಂದು ಔಟ್ಡೋರ್ ಕುಕಿಂಗ್ ವ್ಲಾಗ್ ಮಾಡುವಂತ ಪ್ಲಾನ್ ಮಾಡಿದ್ದೇವೆ. ಅದೇ ಮಕ್ಕಳಲ್ಲ, ಅದೇ ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬಾರ್ದು. ಬ್ಯಾಡಿಗೆ ಅಂದ್ರೆ ತಿನ್ಪುನಾಡ್ಲೆ ಇಂಚ ಮಾರ್ರೆ. ಎಂಕೆ ಒಂಜಿ ತರ ಆಪುಂಡು. ಹಾಯ್ ಮಾಡಿ, ಹಾಯ್ ನೋಡಿ ನೋಡಿ ರಿವ್ಯೂ ಹೇಳಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿದೆ. ನಾವು ಯೂಸ್ ಮಾಡಿದ್ದು ಮ್ಯಾಗಿ ಮಸಾಲ ಆದ್ರಿಂದ ಈ ಟೇಸ್ಟ್ ಬಂದಿದೆ. ನಿಜವಾಗ್ಲೂ ಇದು ಎಲ್ಲಾದ್ರೂ ಬೇರೆ ನಾವೇ ಮಸಾಲೆ ಮಾಡ್ತಿದ್ದೆ ಗ್ಯಾರಂಟಿ ನಾಯಿ ಸಹ ತಿಂತಿರ್ಲಿಲ್ಲ ಇದನ್ನು. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ತೇಜಸ್ ಕೃಷ್ಣ. ಇವತ್ತೊಂದು ಔಟ್ಡೋರ್ ಕುಕಿಂಗ್ ವ್ಲಾಗ್ ಮಾಡುವಂತ ಪ್ಲಾನ್ ಮಾಡಿದ್ದೇವೆ. ಸೊ ಈಗ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿ ಆಗಿದೆ. ಸೊ ಅದನ್ನೊಂದು ರಪ್ಪ ಹೋಗಿ ತರಬೇಕು. ಸೊ ಅದನ್ನು ರಪ್ಪ ಹಿಡ್ಕೊಂಡು ಬರುವ. ಶಾಪಿಂಗ್ ಎಲ್ಲ ಮುಗಿತು. ಶಾಪಿಂಗ್ ಎಲ್ಲ ಮುಗಿಸಿ ಸೀದಾ ಮನೆಗೆ ಬಂದಿದ್ದೇನೆ. ಈಗ ಅಲ್ಲಿ ಬರಬೇಕಾದ್ರೆ ಕಿಂಡರ್ ಜಾಯ್ ನೋಡಿದೆ. ಸೊ ಅದನ್ನು ಹಿಡ್ಕೊಂಡು ಬಂದಿದ್ದೇನೆ. ತುಂಬ ಸಮಯ ಆಯಿತು ತಿನ್ನದೆ. ಸೊ ಇದರಲ್ಲಿ ಎಂತ ಉಂಟು ನೋಡುವ. ಅಂದರೆ ತಿನ್ನೋದಾದರೆ ಬೈಯಾಕಲಿ, ಅಷ್ಟು ದೊಡ್ಡ ವಿಷಯ ಅಂತಲ್ಲ. ಈ ಆಟ ಸಾಮಾನು ಎಂತ ನೋಡುವ. ತಿನ್ನೋದೇ ಓಪನ್ ಆಯಿತು ಮಾರೆ ಫಸ್ಟಿಗೆ. ಸೊ ಇದು ಓಪನ್ ಆಯ್ತು ನೋಡಿ. ಇದು ಮಾಮೂಲಿ ಎಲ್ಲದರಲ್ಲಿ ಇರ್ತದೆ. ಸೊ ಒಂದು ರಿವ್ಯೂ ಕೊಡುವ. ಇದು ತಿನ್ನಬಾರ್ದಂತೆ ಮಕ್ಕಳು, ಆದರೂ ನಾನು ತಗೊಂಡು ಬಂದೇನೆ. ಅದೇ ಮಕ್ಕಳಲ್ಲ, ಅದೇ ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬಾರ್ದು. ಕೆಲವರು ಹೇಳ್ತಾರೆ ತಿನ್ನಲಿಕ್ಕೆ ಅಂತ ಬದುಕಬಾರ್ದು, ಬದುಕಲಿಕ್ಕೆ ಅಂತ ತಿನ್ನಬೇಕು ಅಂತ. ಸೊ ಕೆಲವು ಸರ್ತಿ ನಾವು ತಿನ್ನಲಿಕ್ಕೆ ಅಂತ ಸಹ ಬದುಕಬೇಕಾಗ್ತದೆ. ನಮಗೆ ನಾಲಿಗೆ ಕೊಟ್ಟದ್ದು ದೇವರು ಟೇಸ್ಟ್ ನೋಡಲಿ ಅಂತ. ಸೊ ಬೇರೆ ಬೇರೆ ರೀತಿದೆಲ್ಲ ಟೇಸ್ಟ್ ನೋಡ್ತಾ ಇರಬೇಕಾಗ್ತದೆ. ಸೊ ಈಗ ಕಿಂಡರ್ ಜಾಯ್ ಟೇಸ್ಟ್ ನೋಡಿದೆ, ತುಂಬ ಚೆಂದ ಇತ್ತು. ಹಾಗೆ ನಮ್ಮ ಲೈಫ್ ಟೈಮಲ್ಲಿ ಎಂತೆಲ್ಲ ತಿನ್ನಬೇಕು ಅಂತ ಆಸೆ ಇರ್ತದೆ ಅದನ್ನೆಲ್ಲ ನಾವು ತಿನ್ನಬೇಕು, ಸುಮ್ಮನೆ ಕೂತ್ಕೊಳ್ಳೋದಲ್ಲ. ಹಾಗೆ ಆಟ ಸಾಮಾನು ಎಂತ ಸಿಕ್ಕಿದೆ ನೋಡ. ಇದರಲ್ಲಿ ಎಂಥದ ಡೈನೋಸರ್ ಜಿಪ್ ಲಾಕ್ ಸಿಕ್ಕಿದೆ. ಇದನ್ನು ಜಿಪ್ಪಿಗೆ ಅಟ್ಯಾಚ್ ಮಾಡೋದಂತೆ ನೋಡಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೀಗೆ ಜಿಪ್ಪಿಗೆ ಅಟ್ಯಾಚ್ ಮಾಡೋದು. ಸೊ ಇದನ್ನು ಲಾಕ್ ಮಾಡಬೇಕು. ಫಸ್ಟಿಗೆ ನಾವಿಲ್ಲಿ ಹೀಗೆ ಲಾಕ್ ಮಾಡುವ ಜಿಪ್ಪಿಗೆ. ಇದನ್ನು ಹೀಗೆ ನಾವು ಜಿಪ್ಪಿಗೆ ಲಾಕ್ ಮಾಡಬೇಕು ನೋಡಿ. ಸೊ ಫಸ್ಟಿಗೆ ನಾವಿಲ್ಲಿ ಹೀಗೆ ಸುಮ್ಮನೆ ಲಾಕ್ ಮಾಡಿ ನೋಡುವ ಹೇಗೆ ಉಂಟು ಅಂತ ನೋಡಿ. ಇದನ್ನು ಹೀಗೆ ಜಿಪ್ಪಿಗೆ ಲಾಕ್ ಮಾಡಬೇಕು. ಸೊ ಇದು ಜಿಪ್ ಲಾಕ್ ಅಷ್ಟೇ. ಸೊ 40 ರೂಪಾಯಿಗೆ ಇಷ್ಟೇ ಸಿಗೋದು. 40 ಈಗ 45 ಆಗಿದೆ ಕಾಣ್ತದೆ. ಸೊ ಇದು ಪರವಾಗಿಲ್ಲ. ಈ ಕಮ್ಮಿದು 10 ರೂಪಾಯಿ ಇದರಲ್ಲೆಲ್ಲ ಆಟ ಅದು ಅಲ್ಬೆ ಸಿಗೋದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ತದೆ, ಚೆಂದ ಇರ್ತದೆ. ಯಾವ ತೀರ್ಥ ಪ್ರಸಾದ್ನವರು ಕನಕ ತರಲಿಕ್ಕೆ ಅಂತ ಹೋಗ್ತಿದ್ದಾರೆ. ಯಾವ ನನ್ನ ಅಂತ ಬಿಡು. ಈ ಅಂದ ಅಡಿಗೆ ಮನ್ಪುನಿ ಈ ಅಂದ ಯಾ ಮನ್ಪುಜಿ ಯಾನು ಅಡಿಗೆ ನೀನು ಮಾಡು, ನಾನು ಶುಭ ಭಟ್ಟರ ಮಗಳೇ, ಇದೆಲ್ಲ ನಂದೇ ತಗೊಳ್ಳಿ. ನೀಲಿನ ಲಕ್ಷಿನ ಮೇಘ ವಿನ್ಯಾಸದ ಆಕಾಶದ ಸೀರೆ, ದಿಗಂತಗಳೆಮ್ಮೇರೆ. ಅದಾಕಿ ಹೊಡಿತದಪ್ಪ. ಹೇಳಿ ನೋಡಲ್ಲ ತಕ್ಕ, ಹೇಳಿ ಎಂತ ಮಾಡ್ಬೇಕು. ದಿಕ್ಕೆಲು ಸೂಪಾಡ್ನ ಎಂಚ ಮಲ್ಲೆ ದಿಕ್ಕೆಲು ಸೂಪಾಡ್ನ ಉನ್ಗೆಲು ತಾರೆದ ತೆಪ್ಪುನು ಅಡಿಕ್ ದೀವೋಡು ಐತ ಮೇಲು ಗೀಸುಲ್ದ ಪೊಡಿ ಪಾಡ್ತು ಸೂ ಮಲ್ಪ್ಲೆ ಸೂ ಮಲ್ತದೆ ಐಕೆ ಮಾಡಲ್ಲ ದೀವೋಡು. ഞാൻ വീഡിയോ വന്നപ്പേവാ ಬ್ಯಾಡಿಗೆ ಅಂದ್ರೆ ತಿನ್ಪುನಾಡ್ಲೆ ಇಂಚ ಮಾರ್ರೆ. ಎಂಕೆ ಒಂಜಿ ತರ ಆಪುಂಡು.
ಕೈ ದೊಕ್ಕೋ ನಾವು ಅಪಿರ ಕಾವು ಮಾರೆ ಅತ್ತೆ ಯಾರು ಕೈ ಇತ್ತದಲ್ಲ ಅಂತೀಜ ಬಾ ಕಾಪ್ಜಿ ಧೂಳು ಅವು ಸ್ಪ್ರೇ ಅನ್ನೋದಲ್ಲ ಓಪನ್ ನೋಡಿ ಇವರು ಕೂಗ್ತಿದ್ದಾರೆ ಹಿಟ್ಟು ಸ್ಪ್ರೇ ಕುಲ್ಲುಜಿ ಕರ್ಪೂರ ಉಂಟಲ್ಲ ತೀರ್ಥ ಕರ್ಪೂರ ಪಾಡ್ರಲ್ಲಿ ದಿಕ್ಕೆ ಪಾಟಿ ಕೇಳಿಂಚಿನ ಕಣ್ಣು ಓದಿತ್ತು ನಾನು ಬೆಂಕಿ ಉರಿಲಿಲ್ಲ ಅದಕ್ಕೆ ಹಾಕಿದ್ದಲ್ಲ ಬೆಂಕಿ ಉರಿಲಿಕ್ಕೆ ಹಾಕಿಲ್ಲ ಅದು ಟೊಮೆಟೊ ರೋಡ್ ಚದ ಇಜ್ಜಂಡಿ ಉಂಡು ಅವು ನೆಟ್ಟೆ ಮಾಡ್ತೀನಿ ಯಾವತ್ತ ಕೊಂಡ್ಕೊಳ್ ಯಾವತ್ತ ಇದು ಯಾವ ಕಣಕ್ಕೆ ಇಲ್ಲಿ ನೋಡಿ 2 ಟೈಪ್ ಇದ್ದು ಮಾಕ್ರೋನಿ ತಂದಿದ್ದೇವೆ. ಒಂದು ಅಮ್ಮ ಸಂತೆಯಿಂದ ಲೂಸ್ ತಂದದ್ದು, ಇನ್ನೊಂದು ನಾನು ಇಲ್ಲಿ ಮಂಗಲ್ ಸ್ಟೋರಿಯಿಂದ ಇಟ್ಕೊಂಡು ಬಂದದ್ದು. ನಮ್ಮ ರಾಷ್ಟ್ರ ಮಟ್ಟದ ಪಾತ್ರ ತೊಳೆಯುವ ವೈಷ್ಣವಿಯರು ಪಾತ್ರ ತೊಳಿತಾ ಇದ್ದಾರೆ ನೋಡಿ. ನನ್ನ ಅಮ್ಮ ಯಾವಾಗಲೂ ನನಗೆ ಫುಲ್ ಸಪೋರ್ಟು, ಎಂಥ ವೀಡಿಯೋ ಮಾಡಲಿಕ್ಕೆ ಬೇಕಿದ್ರು ಫುಲ್ ಬಿಡ್ತಾರೆ ನೋಡಿ. ಅಮ್ಮ ಇಲ್ಲಿ ಬೀಡಿ ಕಟ್ತಾ ಇದ್ದಾರೆ. ಬೀಡಿದ ಸ್ಕಾಲರ್ಶಿಪ್ಪಿಗೆ ಮೊನ್ನೆ ಅಪ್ಲೈ ಮಾಡಿ ಬಂದು ಹಣ ಬಂದರೆ ಬೀಡಿ ಅಮ್ಮನಿಗೆ, ಸ್ಕಾಲರ್ಶಿಪ್ ನನಗೆ. ನೆಟ್ಟೇನಾ ಪೂರ ಕೊದಿಯಾರಲ್ಲ ಯಾವ ಪೊತ್ತುಂಡೈತೆ ಪೊತ್ತೋನಡು ಸರಿ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಒಂದು ಬಾಣಲ ನೀರನ್ನು ತಗೊಳ್ಬೇಕು. ಬೆಂಕಿ ಆಗದಿಂದ ಉರಿತದೆ ತೆಕ್ತದೆ, ಉರಿತದೆ ತೆಕ್ತದೆ, ಮಡಲಿರುವ ತನಕ ಉರಿತದೆ, ಮತ್ತೆ ಉರಿಯುವುದಿಲ್ಲ. ನಮ್ಮ ವೈಷ್ಣವಿ ಅವರು ವಿಡಿಯೋದಲ್ಲಿ ಬರ್ತದೆ ಅಂತ ಹೇಳಿ ಹೋಗಿ ಯೂನಿಫಾರ್ಮ್ ಚೇಂಜ್ ಮಾಡಿಕೊಂಡು ಬಂದಿದ್ದಾರೆ. ಒಂದು ಇದಕ್ಕೆಲ್ಲ ಒಲೆನಾ, ಒಂದು ಒಲೆ ಮಾಡಬಾರ್ದು, ಹಾಗೆ 2 ಒಲೆ ಮಾಡಿದ್ದೇವೆ. ಹಾಗೆ ಈಗ ಸ್ವಲ್ಪ ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿದೆ, ಕಟ್ಟಿಗೆಲ್ಲ. ಇನ್ನು ನೀರು ಕೊದಿಲಿಕ್ಕೆ ಬಾಕಿ. ತಂಗಿಯ ಒತ್ತಾಯದ ಮೇರೆಗೆ ಫುಲ್ ಕೈಯನ್ನೆಲ್ಲ ತೊಳೆದು ರೆಡಿಯಾಗಿ ಬಂದಿದ್ದೇವೆ. ಇವತ್ತ ಮಮತಾ ಹಾಗೂ ಫ್ಯಾಮಿಲಿ ನೋಡಿ ಅಷ್ಟಿಗೆ ಸಜ್ಜಿಗೆಯನ್ನು ಬನಲೆಗೆ ಹಾಕಿ, ಸಜ್ಜಿಗೆ ಪುಡಿ, ಇದು ಇನ್ನೊಂದನ್ನು ಹಾಕ್ಲಿಕ್ಕಿಲ್ಲ, ಮಕ್ರೋನಿಯನ್ನು ಕಾಯಲಿಕ್ಕೆ ಹಾಕಿ. ನೋಡಿ ಗಾಯ್ಸ್, ನಾವು ಎಂತ ಬೆಂಕಿ ಇಲ್ಲದ ಅಡುಗೆ, ಇದು ಬೆಂಕಿ ಹಾಕಿ ಮಾಡುವ ಅಡುಗೆ ಆಗಿದೆ. ಇದೆಂತ ಮ್ಯಾಕ್ರೋನಿ, ಅದನ್ನು ನಾವು ಮರ್ಯಾದೆ ತೆಗಿತಾನೆ, ಅದು ಮಕ್ರೋನಿ ಅಂತೆ. ನೋಡಿ ಗಾಯ್ಸ್, ಇಲ್ಲಿ ಜನ ತುಂಬ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಬೀಡಿ ಕಟ್ಟಿಸಿದ್ದಾರೆ. ಮತ್ತೆ ನೋಡಿ ಇವರೆಲ್ಲ ಇದ್ದಾರೆ. ಹಾಯ್ ಮಾಡಿ, ಹಾಯ್ ನೋಡಿ ನೋಡಿ. ನೀರುಂಡಿ ಉಂಡಿಡು ಒಟ್ಟಿಡು ಹೋಗುಂಡು ಅಬ್ಬ ಅರಿಪ್ಪು ಕಪ್ಪ ಕಣ್ಣು ಪುರ ಸೂ ಬರೋದುಂಟು. ಎಪ್ಪು ಖಾರ ಎಪ್ಪುಗೆ ಈಗ ಫುಲ್ಲು ಬೇಯ್ತಲ್ಲ. ಬೇಯಿಸಿದಂಥ ಮಕ್ರೋನಿಯನ್ನು ಫುಲ್ಲು ಒಂದು ಬೇರೆ ಒಂದು ಪಾತ್ರೆಗೆ ಎಂಜಿನ ಪುಡಿಯ ರವಾನಿಸಬೇಕು, ರವಾನಿಸಿಕೊಳ್ಬೇಕು. ಇದರಲ್ಲಿ ನಾವು ಬಟರ್ ಹಾಗೆ ಚೀಸ್ ಮತ್ತು ಚಿಲ್ಲಿ ಪೌಡರ್, ಮ್ಯಾಗಿ ಮಸಾಲ ಮತ್ತು ಒಂದು
100 ml ಅಷ್ಟು ಹಾಲನ್ನು ತಗೊಂಡಿದ್ದೇವೆ. ವೇಟಿಲ್ಲ ಶುರುವಾತು ಜಿ. ನಾವು ಇಲ್ಲಿ ಗಾಯ್ಸ್ ಟೊಮೆಟೊವನ್ನೆಲ್ಲ ಕಟ್ ಮಾಡಿ ಎಲ್ಲ ಇಟ್ಕೊಂಡಿದ್ದೇವೆ. ಈ ಜನ ನೋಡಿ ಎಲ್ಲ ಮುಗಿಯುವಾಗ ಲಾಸ್ಟಿಗೆ ತಿನ್ಲಿಕ್ಕೆ ಬಂದಿದೆ. ಇಲ್ಲ ಎಂತ ಸಹ ಆಗ್ಲಿ ಶುರುವೇ ಆಗ್ಲಿಲ್ಲ. ನೋಡಿ ಭಟ್ರುಗಳ ಅಡಿಗೆ ಕಂಬ ಎಲ್ಲ ಹಾಕಿಕೊಂಡು ಅಡಿಗೆ ಮಾಡ್ತಿದ್ದಾರೆ. ಇದು ನೋಡಿ ನಮ್ಮ ಊರಿನ ಟ್ಯಾಲೆಂಟ್. ಈ ದುರುವಿದಿ ದುರುವಿದಿ ಮುಜಿಲ ಪಾಡ ಇದನ್ನು ಚಮಚ ಗುರು ತಿರ್ತಾಡೋಚ್ಚಿ ಒಂದು ಯೂಟ್ಯೂಬ್ ಹೋಯ್ಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಹೋಗ್ಕೊಂಚಿ ಲಾಸ್ಟಿಗೆ ಪೂರ ಪಾಡ್ದು ಗುರಿನ ಪಾಡ್ಗ ಇದೆಂಚ ಗುರುಗೆ ವೈಷ್ಣು ಅಲ್ಪೇತ ಪೇಪರ್ ಉಂಟು ಚೀಸ್ ಮನ್ಪಡ ಅಷ್ಟೇ ನಂದ್ಯಾ ಇಲ್ಲ ಚೆನ್ನಾಗಿ ಮ್ಯಾಗಿ ಮಸಾಲ ಉಂಟು. ಚಿಲ್ಲಿ ಪೌಡ್ರ್ ಒಡಪೌಡ ಹಾಂ ವಿಡಿಯೋ ಬರ್ಚದಾ ಬರ್ಚಿರಿ ಎಣ್ಣೆ ಮಾಡ್ಬೇಡ. ನಡುತ್ತಿರ ಮೂಕು ಮಾಡಿ ನಮ್ಮ ಅಡಿಗೆ ಅಂತಿಪ್ಪ ನಾನು ಯಾರು ನಾನೊಂದು ಬೀಸಿ ಯಾರಂದ ತಿರ್ಕಲ್ಲ ಈ ಕೂಲಲ್ಲ ಇದ್ದಿದ ಅಲಚಿ ಭಾಳ ಗೈಸ್ ನೋಡಿ ಬೆಂಕಿ ಜಾಸ್ತಿ ಆಗಿ ಉಪ್ಪು ಎಲ್ಲ ಅರ್ಜೆಂಟ್ ಉಪ್ಪು ರುಚಾ ನಮ್ಮ ನೆಕ್ಸ್ಟ್ ಗ್ಯಾಸ್ పేరు వచ్చి ఈత పాడు పాడితే ఒక్క పేరు కమ్మి అయినా పాడుగా వాటి సైడ్ సైడ్ కరెంట్ బతుంది ಮೆಲ್ಲ ಮೆಲ್ಲ ನೋಡಿ ಒಂದು ಸೈಡ್ ಮಾತ್ರ ಸ್ವಲ್ಪ ಕರೆಂಟ್ ಇದೆ. ಫೈನಲಿ ನಮ್ಮದು ಪಾಸ್ತಾ ರೆಡಿ ಆಗಿದೆ. ಸೊ ನಮ್ಮ ಮಾಸ್ಟರ್ ಶೆಫ್ ಆದ ವೈಷ್ಣವಿ ಇಲ್ಲಿದ್ದಾರೆ. ಹೇಗೆ ಅನಿಸ್ತಾ ಇದೆ ವೈಷ್ಣವಿ ಅವರೇ? ಅಭಿಪ್ರಾಯ ವ್ಯಕ್ತಪಡಿಸಿ. ಹೇಗೆ ಅನಿಸ್ತಾ ಇದೆ? ಅಲ್ಲಿ ಬತ್ತನ್ನೇ ಲಾಸ್ಟ್ ಮುಗಿಯಾರ ತಿನ್ಯಾರ. ಹಾಗೆ ಈಗ ಫುಲ್ಲು ಪಾಸ್ತಾ ಎಲ್ಲ ರೆಡಿ ಮಾಡಿ ತಿನ್ಲಿಕ್ಕೆಲ್ಲ ರೆಡಿ ಮಾಡ್ತಿದ್ದೇವೆ. ಟೇಸ್ಟ್ ಹೇಗೆ ಉಂಟು ಅಂತ ನೋಡಿ ಹೇಳ್ತೇವೆ. ಒಂದು ಪ್ಲೇಟಿಗೆ ಮಾಡಿ ಅಲ್ಲ ಟೇಸ್ಟ್ ಉಂಟೆ. ಸೋಜು ಗಾಯ್ಸ್ ನೋಡಿ ನಮ್ಮ ತಿಂಡಿ ಎಲ್ಲ ರೆಡಿ ಆಗಿದೆ. ಸೊ ತೀರ್ಥ ಪ್ರಸಾದ್ ಅವರು ಟೇಸ್ಟ್ ಮಾಡ್ತಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್, ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಈಗ ಹೇಳಿ ಅಭಿಪ್ರಾಯ ಹೇಳಿ. ತೊಂದರೆ ಇಲ್ಲ, ಚಂದಾಗಿದೆ. ಅದೇ ತೊಂದರೆ ಇಲ್ಲ. ಕರೆಂಚಿ ಮೂರಿ ಬರ್ತದೆ. ಕರೆಂಚಿ ಮೂರಿ ಇಲ್ಲ ಬರುದಿಲ್ಲ, ಮೂರಿ ಬರುದಿಲ್ಲ. ಸ್ವಲ್ಪ ತಿನ್ನುವಾಗ ಸ್ವಲ್ಪ ಅದು ಗೊತ್ತಾಗ್ತದೆ ಎಲ್ಲಿಯ. ಮತ್ತೆ ಉಳಿದ ಟೇಸ್ಟ್ ಉಂಟಲ್ಲ ತುಂಬಾ ಸೂಪರ್ ಆಗಿದೆ, ನಿಜವಾಗಿ ಸಹ ಸೂಪರ್ ಆಗಿದೆ. ಸೊ ಈಗ ಉಳಿದವರಿಬ್ಬರು ರಿವ್ಯೂ ಹೇಳಿದ್ದಾರೆ, ನಿಜವಾಗ್ಲೂ ಚೆನ್ನಾಗಿದೆ. ನಾವು ಯೂಸ್ ಮಾಡಿದ್ದು ಮ್ಯಾಗಿ ಮಸಾಲ ಆದ್ರಿಂದ ಈ ಟೇಸ್ಟ್ ಬಂದಿದೆ. ನಿಜವಾಗ್ಲೂ ಇದು ಎಲ್ಲಾದ್ರೂ ಬೇರೆ ನಾವೇ ಮಸಾಲೆ ಮಾಡ್ತಿದ್ದೆ ಗ್ಯಾರಂಟಿ ನಾಯಿ ಸಹ ತಿಂತಿರ್ಲಿಲ್ಲ ಇದನ್ನು. ನಿಜವಾಗ್ಲೂ ಚೆನ್ನಾಗಿದೆ ಇದು. ನೋಡಿ ಗಾಯ್ಸ್, ಈಗ ತೀರ್ಥ ಪ್ರಸಾದ್ ಅವರ ಎಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಿಜವಾಗಿ ಕೂಡ ಮೆಚ್ಚಬೇಕು. ಹೌದು ಗಾಯ್ಸ್, ಇನ್ನು ನೋಡ ನೆಕ್ಸ್ಟ್. ನಿಲ್ಲಿ ಆಗ್ಲಿಲ್ಲ ಮೇಡಮ್, ನೀವು ಎಷ್ಟು ಫಾಸ್ಟ್ ಮಾಡಿದ್ರೆ ಹೇಗೆ ಮೇಡಮ್? ಕೂತ್ಕೊಳ್ಳಿ, ಸಿಟ್ ನೋಡಿ ಗಾಯ್ಸ್. ಕೂತ್ಕೊಳ್ಳೋದು ಬೇಡಂತೆ, ನಾವು ಕೂತ್ಕೊಳ್ಳೋ. ನೋಡಿ ಗಾಯ್ಸ್, ಈಗ ನಾವೆಲ್ಲ ತಿಂಡಿ ಎಲ್ಲ ಮಾಡಿದ್ವಿ. ನೋಡಿ ಈಗ ಅವ್ರ ಟೇಸ್ಟ್ ನೋಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೋಡಿ ಮೇಡಮ್, ಚಂದಾಗಿದೆ ಅಂತೆ. ನೋಡಿ ಇವರು ಶಾಲೆ ಬಿಟ್ಟು ಬಂದಿರ್ತಾರೆ. ಸೊ ಇವರಿಗೆ ನಮ್ಮ ಸೂಪರ್ ಆಗಿದೆ. ಹಲೋ ಗೈಸ್, ಸೂಪರ್ ಆಗಿದೆ. ಈಗ ಸೈಡ್ ಮಾತ್ರ ಶಾಲೆಯಿಂದ ಬರೋದಷ್ಟೇ. ನಾವು ಆ ಸೈಡ್ ಕಾಯ್ತೇನೆ, ಆ ಸೈಡ್ ನನ್ನನ್ನು ತೋರಿಸಿ.
ಈಗ ನಾನು ಚೆಂದಾಗಿದೆ. ನಾನೀಗ ಶಾಲೆದ ಬಂದದಷ್ಟೇ, ಶಾಲೆನ ಕಲ್ತು ಬಂದದಷ್ಟೇ. ನನಗೆ ಪ್ರೈಸ್ ಸಿಕ್ಕಿದೆ, ಗೂಡು ದೀಪದಲ್ಲಿ ಅನ್ನ ಮಾಡಿ ಕೊಟ್ಟದ್ದು. ಅವನಿಗೆ ಒಂದೆಂತಾದ್ರೂ ಕೊಡಬೇಕಲ್ಲ, ಅವ್ನು ನನಗೆ ಪಾಸ್ತಾ ಕೊಟ್ಟಿದ್ದಾನೆ. ಹಾಗೆ 500 ರೂಪಾಯಿ ಬಿತ್ತಾಕಿ ಬಂದಿದೆ. 500 ರೂಪಾಯಿ ಬಿತ್ತಾಕಿ ಬಂದಿದೆ. ಸುಮ್ಮನೆ ಇವಳದ್ದೆಲ್ಲ ಕೇಳ್ಬೇಡ. ಹೌದು ಹಾ ಗೈಸ್ ನೋಡಿ, ನಾವು ಇದು ಅಡಿಗೆ ಮಾಡಿದ್ದಕ್ಕೆ ನಮಗೆ ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ. ಇದು ಯಾಕಂದ್ರೆ ನೋಡಿ ಮೆಡಲ್ ನೋಡಿ ಚಂದ ಉಂಟಲ್ಲ, ಸೂಪರ್ ಇತ್ತು ನೋಡಿ ಗಾಯ್ಸ್. ಈಗ ನಾನೊಂದು ಟೇಸ್ಟ್ ಮಾಡ್ಲಿಕ್ಕೆ ಹೋಗ್ತಿದ್ದೇನೆ. ಆಗೊಮ್ಮೆ ಟೇಸ್ಟ್ ಮಾಡಿದೆ, ಅದು ವೈಷ್ಣವಿ ಅವರು ಕೆರೆಪ್ಪಿ ಖಾಲಿ ಮಾಡಿ ತಿಂದದ್ದು. ಸೊ ಮಾಡಿದವರದ್ದು ಶೆಫ್ ಆದ ಕಾರಣ ಅವರು ಕೆರೆಪ್ಪಿ ಖಾಲಿ ಮಾಡಿ ತಿನ್ನದೆ ಅದು ಉಪ ಇಲ್ಲ. ನಾನೀಗ ತಿಂದು ತೋರಿಸ್ತೇನೆ ನೋಡಿ ಗಾಯ್ಸ್. ಇಲ್ಲಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಾಕಿ ಆಗಿದೆ. ಚಂದ ಉಂಟು. ಇಲ್ಲಿ ಒಂದು ವಿಡಿಯೋ ಮಾಡ್ಲಿಕ್ಕೆ ಬಾಕಿ ಆಗಿದೆ. ಆಗ್ಲೇ ಗೊತ್ತಾಣಿತೆ ಬಂಗೆ ತುಂಡು. ಹೇಗೆ ಆಗಿದೆ? ಸೂಪರ್ ಉಂಟು. ಖಾರ ಉಪ್ಪು ಎಲ್ಲ ಹೇಗಿದೆ? ಉಪ್ಪು ಹುಳಿ ಖಾರ, ಹುಳಿ ಖಾರ ಸರಿ ಉಂಟು, ಚೆನ್ನಾಗಿದೆ. ಚೆನ್ನಾಗಿದೆ. ನಾನೀಗ ಫಸ್ಟ್ ತಿನ್ನೋದು. ಬುಕ್ಕ ಈ ಕಡೆ ಬರ್ತದರ ನಿಂಗೆ? ಫಸ್ಟ್ ತಿನ್ನೋದಲ್ಲ, ಆಮೇಲೆ ಬಂದು ತಿಂದೆ ಅನ್ನನಟ್ಟಿಗೆ. ಅನ್ನನ ಟೇಸ್ಟ್ ಹೇಗೆ ಉಂಟು, ನನ್ನ ಟೇಸ್ಟ್ ಹೇಗೆ ಅಂತ ನೋಡಿದ್ದು. ಮತ್ತೆ ಎಲ್ಲ ಚಂದ ಉಂಟು. ಅಂಗಡಿಯಿಂದ ತಂದದ್ದ, ಎಲ್ಲಿಂದ ತಂದದ್ದು? ಅಲ್ಲ ದಿಕ್ಕಿಲ್ಲ, ಇದು ಮಂತದೆ ಮಾರ ಇತ್ತ ಇಂಕ್ಲೆ ನಾಚಿಗೆಟ್ಟಬದ ಅಂಗಡಿನ ತಂದದ್ದು. ಹೇಗಾಗಿದೆ? ಸೂಪರ್. ಮಾತೆ ಬರ್ತಾ ಇಲ್ವಾ? ಸೂಪರ್ ಉಂಟು, ಮಾತೆ ಬರ್ತಾ ಇಲ್ಲ. ಮಡಿಯಾ ಬೇಗ. ಚೆನ್ನಾಗಿದೆ. ಆತೇನ ಮನೆ ನೀ ತೋರ್ತು ವಿಡಿಯೋ ಅನ್ಪಡ.